ಹಲೋ ಎವ್ರಿವನ್, ಎಲ್ಲರೂ ಕೂಡ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೈಯದ್ ಇಮ್ರಾನ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ವೈಟ್ ಪಾರ್ಕ್ ಕಂಪನಿಯ ಡೀಪ್ ಸ್ಕಿನ್ ಮಾಯಿಶ್ಚರೈಸರ್ ಬಗ್ಗೆ ಬಿಸ್ನೆಸ್ ಪ್ಲಾನ್ ಪ್ರೆಸೆಂಟೇಷನ್ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಹೇಳಕ್ಕಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ವರ್ಲ್ಡ್ ದಿ ಬೆಸ್ಟ್ ಬಿಸ್ನೆಸ್ ಪ್ರೆಸೆಂಟೇಷನ್ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ ಓನ್ಲಿ 5 ನಿಮಿಷ ತಗೋತೀನಿ. 5 ನಿಮಿಷದಲ್ಲಿ ಕೂಡ ನೀವು ಲೈಫ್ ಸ್ಟೈಲ್ ಕನ್ವರ್ಟ್ ಮಾಡ್ಕೋಬೋದು. ಯಾರಿಗೆಲ್ಲ ಜಾಬ್ ಇಲ್ಲ, ಜಾಬ್ನ ಅಪಾರ್ಚುನಿಟಿನ ತಗೋಬೋದು. ಯಾರೆಲ್ಲ ಜಾಬಲ್ಲಿದ್ದೀರಾ, ಕೆಲಸದಲ್ಲಿದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದೀರಾ, ನೀವು ಕೂಡ ಒಂದು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡ್ಬೋದು. ಸಣ್ಣ ಕಾನ್ಸೆಪ್ಟಲ್ಲಿ ಹ್ಯೂಜ್ ಇನ್ಕಮ್ ಮಾಡುವಂಥ ಒಂದು ಅವಕಾಶ. ಇಟ್ಸ್ ನಾಟ್ ಅ ಲೋ ಟಿಕೆಟ್ ಸೆಲ್ಲಿಂಗ್, ಇಟ್ ಇಸ್ ನಾಟ್ ಅ ಹೈ ಟಿಕೆಟ್ ಸೆಲ್ಲಿಂಗ್. ಸೊ ಇಟ್ ಈಸ್ ಎ ಬೇಸಿಕ್ ಮಿನಿಮಮ್ ಕಾಸ್ಟ್. ಒಂದು ಊಟ ಮಾಡುವಂಥ ದುಡ್ಡನ್ನು, ಒಂದು ಸ್ಮಾಲ್ ಅಮೌಂಟನ್ನು ನಾವು ಅದರಲ್ಲಿ ಅಪಾರ್ಚುನಿಟಿನ ಕೊಟ್ಟಿದ್ದೀವಿ. ಜಸ್ಟ್ ಜಾಯ್ನಿಂಗ್ ಅಮೌಂಟು 1277 ರುಪೀಸಲ್ಲಿ ಇವತ್ತು ನಾವು ಒಂದು ಬಿಸ್ನೆಸ್ನಾಗಿ ನಾವು ಕನ್ವರ್ಟ್ ಮಾಡ್ಬೋದು, ಒಂದು ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಇವತ್ತು ನಾವು ಒಂದು ಬಿಸ್ನೆಸ್ ಪ್ಲಾನ್ನ ಹೇಳೋದಕ್ಕೆ ಇದಕ್ಕಿಂತ ಮುಂಚೆ ನಾನು ಫಸ್ಟ್ ಆಫ್ ಆಲ್ ನಮ್ಮ ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ವಸಂತ್ ಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಅದೇ ರೀತಿ ಕಂಪ್ನಿಯ ಪ್ರೋಗ್ರಾಮಿಂಗ್ ಹೆಡ್ ಆಗಿರುವಂಥ ನಮ್ಮ ಪ್ರೀತಿಯ ಶಿವಲಿಂಗ ಸರ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಸೊ ನಾನು ಈ ಒಂದು ಕಂಪ್ನಿಯ ಮಾರ್ಕೆಟಿಂಗ್ ಹೆಡ್ ಆಗಿದ್ದೀನಿ. ಸೊ ಆಲ್ ಓವರ್ ಗ್ಲೋಬಲಿ ತೊಗೊಂಡು ಹೋಗ್ಬೇಕಂತ ಒಂದು ವಿಷನ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾರ ನಮ್ಮನ್ನು ನಂಬ್ಕೊ ಬಂದಿದ್ದಾರೆ, ಯಾರೆಲ್ಲ ಸುಣ್ಣಾಗಿದ್ದಾರೆ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ, ಲೀಡರ್ಸ್ನ ಭಾಳಷ್ಟು ಜನ ದುಡ್ಡು ಮಾಡೋಕ್ಕಿಂತ ಜಾಸ್ತಿ ದುಡ್ಡನ್ನ ಕಳ್ಕೊಂಡಿದ್ದಾರೆ. ಯಾಕೆ ಅಷ್ಟೊಂದು ಹೈ ಟಿಕೆಟ್ ಮಾಡೋ ಕೂಡ ಸಣ್ಣ ಇನ್ಕಮ್ನ ತೊಗೊಂಡಿದ್ದಾರೆ. ಇವತ್ತು ಲೋ ಜಾಯ್ನಿಂಗ್ ಕಾಸ್ಟಲ್ಲಿ ನೀವು ಹ್ಯೂಜ್ ಇನ್ಕಮ್ನ ಮಾಡ್ಬೋದು. ಈ ಒಂದು ಪ್ಲಾನ್ನ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ನಾನು. ನೀವು ನನ್ನ ಜೊತೆ ಕನೆಕ್ಟ್ ಆಗ್ತಾ ಇರಿ ಸ್ನೇಹಿತರೆ. ಜಾಯ್ನಿಂಗ್ ಅಮೌಂಟ್ ಜಸ್ಟ್ $1,277 ನೀವು ಬಿಸ್ನೆಸ್ನ ಮಾಡ್ಬೋದು ಸ್ನೇಹಿತರೆ. ಫಸ್ಟ್ ಪ್ರಾಡಕ್ಟ್ನ ಯೂಸ್ ಮಾಡಿ ರಿಸಲ್ಟ್ ಬರ್ತಾ ಶೇರ್ ಮಾಡಿ. ಇಷ್ಟೇ ಒಂದು ಸಿಂಪಲ್ ಕಾನ್ಸೆಪ್ಟ್ ಸ್ನೇಹಿತರೆ. ಸೊ ಫಸ್ಟು ಇನ್ಕಮ್ ಬಗ್ಗೆ ನಾನು ಮಾತಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಫಸ್ಟ್ ಇನ್ಕಮ್ ನಮ್ಮದು ಸ್ಪಾನ್ಸರ್ ಬೋನಸ್ ಅಂತ ಹೇಳ್ತೀವಿ. ನಮ್ಮೆಲ್ಲರಿಗೂ ಕೂಡ ಗೊತ್ತು, ನಾವು ಶೇರ್ ಮಾಡುವಂಥ ರೀತಿ ಇಬ್ಬರು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಸ್ಟ್ರೇಂಜರ್ಸ್ ಕೂಡ ಆಗಿರ್ಬೋದು. ಎಕ್ಸಾಂಪಲ್, ಈಗ ನಾನಿದ್ದೀನಿ ಇಲ್ಲಿ, ಇದಕ್ಕೆ ಬ್ರಾಂಚ್ 1 ಅಂತ ಹೇಳ್ತೀವಿ, ಇದಕ್ಕೆ ಬ್ರಾಂಚ್ 2 ಅಂತ ಹೇಳ್ತೀವಿ ಸ್ನೇಹಿತರೆ. ಎಕ್ಸಾಂಪಲ್, ನನ್ನ ಫ್ರೆಂಡ್ಸ್ ಇದ್ದರು, ಒಬ್ಬರು ಒಂದು ನಾಗರತ್ನ ಅಂತ, ಒಂದು ವಿಜಯಲಕ್ಷ್ಮಿ ಅಂತ. ನಾನಿಬ್ಬರು ಫ್ರೆಂಡ್ಸ್ಗೆ ನಾನು ಪ್ರಾಡಕ್ಟ್ ಶೇರ್ ಮಾಡಿದೆ. ಅವರು ಕೂಡ ಈ ಒಂದು ಬಿಸ್ನೆಸ್ನ ಅಪಾರ್ಚುನಿಟಿನ ತಗೊಂಡ್ರು. ಅವರು ಕೂಡ ಬಿಸ್ನೆಸ್ ಮಾಡ್ತೀನಿ, ನಾನು ಕಸ್ಟಮರ್ ಆಗ್ತೀನಿ, ನಾನು ಪ್ರಮೋಟ್ ಮಾಡ್ತೀನಿ ಅಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು. ಎಕ್ಸಾಂಪಲ್ ನೋಡಿ, ನಾನು ಬಂದೆ, ಬ್ರಾಂಚ್ 1ನಲ್ಲಿ ನಾಗರತ್ನ ಮೇಡಮ್ ಇದ್ದಾರೆ, ಬ್ರಾಂಚ್ 2ಅಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಇದ್ದಾರೆ. ಈ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಯಾವ ಥರ ಹೋಗುತ್ತೆ ಅಂತ ಹೇಳಿದ್ರೆ, ನಾನೇ ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ್ದೀನಿ. ಸೊ ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ ತಕ್ಷಣ ಸ್ಪಾನ್ಸರ್ ಇನ್ಕಮಲ್ಲಿ ಪರ್ ಜಾಯ್ನಿಂಗಲ್ಲಿ ನಮ್ಗೆ ₹50 ಬರುತ್ತೆ. ಸೊ 2 ಜಾಯ್ನಿಂಗಲ್ಲಿ ನಮಗೆ ಟೋಟಲ್ ಆಗಿ ₹100 ಬರುತ್ತೆ ಸ್ನೇಹಿತರೆ. ಯೂಸ್ ಮಾಡಿದೆ, ರಿಸಲ್ಟ್ ಪಡ್ಕೊಂಡೆ, ಶೇರ್ ಮಾಡಿದೆ. ಸೆಕೆಂಡ್ ಇನ್ಕಮ್ ಮ್ಯಾಚಿಂಗ್ ಅಂತ ಹೇಳ್ತೀವಿ. ಅಲೈನ್ಡ್ ಬೋನಸ್, ಅಲೈನ್ಡ್ ಆಗುತ್ತೆ. ಸೊ ಅಲೈನ್ಡ್ ಬೋನಸ್ ಅಂತ ಹೇಳ್ತೀವಿ. ನಾಗರತ್ನ ಮೇಡಮ್ ಕೂಡ ವಿಜಯಲಕ್ಷ್ಮಿ ಮೇಡಮ್ ಅಲೈನ್ಡ್ ಆದರು, ಮ್ಯಾಚ್ ಆದರು. ಇಂಡಿಯಾದಲ್ಲಿ ಏಕೈಕ ಸಂಸ್ಥೆ ಆಚೆಗಡೆ 8%, 10%, 12% ಕೊಡ್ತಾ ಇದ್ದಾರೆ ಮ್ಯಾಚಿಂಗ್ ಇನ್ಕಮ್. ಸೊ ವರ್ಲ್ಡ್ ದಿ ಬೆಸ್ಟ್ ಪ್ಲಾನ್ ವೈಟ್ ಪಾರ್ಕ್ ಕಂಪ್ನಿಯಲ್ಲಿ ನಾವು 20% ಪೇಔಟನ್ನು ಕೊಡ್ತಾ ಇದ್ದೀವಿ. ಸೊ ಮ್ಯಾಚಿಂಗ್ ಇನ್ಕಮ್ ₹250 ಆಗುತ್ತೆ ಸ್ನೇಹಿತರೆ. 100 + 250 ಟೋಟಲ್ ಇನ್ಕಮ್ ₹350 ಆಯಿತು ಸ್ನೇಹಿತರೆ. ಸೊ ಮೂರನೇ ಇನ್ಕಮ್ ಹೋಗೋಣ. ಸೊ ಮೂರನೇ ಇನ್ಕಮ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ 10 ಲಾಗಿನ್ಸ್ ಬಂತು. ಸೊ ಪರ್ ಡೇ ನಾವು ಒಂದು ಐಡಿಗೆ ಮ್ಯಾಚ್ ಆದರೆ ₹250 ಅಂತ ಹೇಳಿದ್ರೆ, ಕ್ಯಾಪಿಂಗ್ ನಾವು ಪರ್ ಡೇ ₹2,500 ಅರ್ನಿಂಗ್ ಮಾಡ್ಬೋದು ಸ್ನೇಹಿತರೆ. ₹2,500 ಕ್ಯಾಪಿಂಗ್ ಲಿಮಿಟ್ ಇದೆ. ಇಂಟು 30 ಡೇಸ್ ನಾವು ಲೆಕ್ಕಾಚಾರ ಹಾಕಿದ್ರೆ ₹75,000 ಅರ್ನಿಂಗ್ಸ್ನ ಮಾಡುವಂಥ ಅವಕಾಶ ನಿಮಗಿದೆ ಸ್ನೇಹಿತರೆ. ಒಂದು ಐಡಿಲಿ 75,000, 2 ತಿಂಗಳಲ್ಲಿ ₹1,50,000 ಫ್ರೀ ID ಜಾಯ್ನಿಂಗಲ್ಲಿ, ಟ್ರೈಪೋಲ್ ಐಡಿಯಲ್ಲಿ ಫ್ಯಾಮ್ಲಿನ ರೆಫರ್ ಮಾಡ್ತಾ, ಫ್ರೆಂಡ್ಸ್ನ ರೆಫರ್ ಮಾಡ್ತಾ ಆರಾಮಾಗಿ 3 ಐಡಿಲಿ ನೀವು ₹2,25,000 ಇನ್ಕಮ್ನ ತಗೋಬೋದು. ಮೂರನೇ ಇನ್ಕಮ್ ಲೀಡರ್ಶಿಪ್ ಬೋನಸ್ ಅಂತ ಹೇಳ್ತೀವಿ. ಸೊ ಲೀಡರ್ಶಿಪ್ ಬೋನಸ್ ಏನಪ್ಪ ಇದು? ಲೀಡರ್ಶಿಪ್ ಬೋನಸ್
ಡಿವೈಡ್ ಆ್ಯಂಡ್ ಬೋನಸ್ ಅಂತಾನು ಕೂಡ ಹೇಳ್ತೀವಿ ನಾವು. ಏನಿದು ಅಂತ ಹೇಳಿದ್ರೆ, ನಾವು ಎಷ್ಟೇ ಡೈರೆಕ್ಟ್ ಸ್ಪಾನ್ಸರ್ ಮಾಡಲಿ ಫ್ರೆಂಡ್ಸ್, 1, 2, 3, 10 ಎನ್ ನಂಬರ್ ಆಫ್ ದ ಡೈರೆಕ್ಟ್ ಸ್ಪಾನ್ಸರ್ ಮಾಡಲಿ, ಎಕ್ಸ್ಟ್ರೀಮ್ ಲೆಫ್ಟ್ ಮಾಡ್ಕೋಬೋದು, ಎಕ್ಸ್ಟ್ರೀಮ್ ರೈಟು ಕೂಡ ಮಾಡ್ಕೋಬೋದು. ಎಷ್ಟೇ ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ್ರು ಕೂಡ 10% ಪೇಔಟ್ ಬರುತ್ತೆ ಸ್ನೇಹಿತರೆ. ಎಕ್ಸಾಂಪಲ್ ನನ್ನ ಟೀಮಲ್ಲಿ ಒಬ್ಬ ವ್ಯಕ್ತಿ 1,000 ರೂಪಾಯಿ ತಗೋತಾ ಇದ್ದಾರೆ, 10% ಅಂತ ಹೇಳಿದ್ರೆ 100 ರೂಪಾಯಿ ಆಯಿತು. ನನ್ನ ಟೀಮಲ್ಲಿ 10 ಮೆಂಬರ್ಸ್ ಇದ್ದಾರೆ, ಸೊ ಒಬ್ಬರಿಂದ 100 ರೂಪಾಯಿ ಅಂತ ಹೇಳಿದ್ರೆ 10 ಜನರಿಂದ 1,000 ರೂಪಾಯಿ ಪರ್ ಡೇ. ಎಷ್ಟು ಬೇಕಾದರೂ ಕೂಡ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಕೋಬೋದು ಸ್ನೇಹಿತರೆ ನಾವು. ಸೊ ಇದು 3ನೇ ಇನ್ಕಮ್. ನಾನು ಈ ಒಂದು ಬಿಸ್ನೆಸ್ನ ಮಾರ್ಕೆಟಿಂಗ್ ನಾನು ಯಾರಿಗೆ ತಗೊಂಡೆ ಅಂತ ಹೇಳಿದ್ರೆ, ಭಾಳಷ್ಟು ಜನ ರ್ಯಾಂಕ್ ಜಂಪ್ ಆದಮೇಲೆ ಬೋನಸ್ ಬರುತ್ತೆ, 2 ವರ್ಷ ಆಗುತ್ತೆ, 6 ತಿಂಗಳಿಗಾಗುತ್ತೆ, 3 ತಿಂಗಳಾಗುತ್ತೆ, ಗೊತ್ತಿಲ್ಲ. ರ್ಯಾಂಕ್ ಜಂಪ್ ಆಗಂಟ ವೇಟ್ ಮಾಡ್ತಾರೆ. ಬಟ್ ನಮ್ಮ ಹತ್ರ ಸ್ಪಾಟಲ್ಲಿ ಅನ್ಲಿಮಿಟೆಡ್ ಅರ್ನಿಂಗ್ಸ್ ಕೂಡ ಇರುತ್ತೆ, ಅನ್ಲಿಮಿಟೆಡ್ ಇನ್ಕಮ್ ಕೂಡ ಬರುತ್ತೆ. ಸರ್ ಒಂದು ಕಡೆ ಓಡಿದೆ ಸರ್, ಒಂದು ಕಡೆ ನಿಂತ್ಕೊಬಿಟ್ಟಿದೆ ಸರ್, ತಲೆ ಕಟ್ಸ್ಕೊಳ್ಳೋದು ಏನಿಲ್ಲ ಸ್ನೇಹಿತರೆ. ಸಿಂಪಲ್ ಕಾನ್ಸೆಪ್ಟ್. ಯಾವುದೇ ಲೆಗ್ ಓಡಲಿ, ನಿಮ್ಗೆ ಇಲ್ಲಿ ಯಾವುದೇ ಲೆಗ್ ಓಡಲಿ, ಡೈರೆಕ್ಟ್ ಸ್ಪಾನ್ಸರ್ ಕೊಟ್ಟಿದ್ದೀರಾ, ನೀವು ಬಿಸ್ನೆಸ್ ಮಾಡ್ತಾ ಇಲ್ಲ, ಟೀಮ್ ಓಡ್ತಾ ಇದೆ, ಯಾರೆಲ್ಲ ಡೈರೆಕ್ಟ್ ಸ್ಪಾನ್ಸರ್ ಕೊಟ್ಟಿದ್ದೀರಾ, 10% ಪೇಔಟ್ ಬರುತ್ತೆ. 10% ಪೇಔಟ್ ಬರುತ್ತೆ. ಮತ್ತು 4ನೇ ಇನ್ಕಮ್ ರೀಪರ್ಚೇಸ್. ಆಹಾ, ರೀಪರ್ಚೇಸಲ್ಲಿನ ಮಜಾ ಇರೋ ಸ್ನೇಹಿತರೆ. ಒಂದು ಸತಿ ಒಬ್ಬ ವ್ಯಕ್ತಿ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಾದ್ಮೇಲೆ ಅವರೇ ರಿಸಲ್ಟ್ನ ಶೇರ್ ಮಾಡ್ತಾರೆ, ಅವರೇ ರಿಸಲ್ಟ್ನ ಮುಂದೆ ಬಂದು ಫೀಡ್ಬ್ಯಾಕ್ ಕೊಡ್ತಾರೆ, ರಿವ್ಯೂ ಕೊಡ್ತಾರೆ ಸ್ನೇಹಿತರೆ. ಒಂದು ರೀಪರ್ಚೇಸಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಯೂಸರ್ ಅಂತ ಇಟ್ಟಿದ್ವಿ. ಯೂಸರಲ್ಲಿ ಒಬ್ಬ ವ್ಯಕ್ತಿ ಒಂದು ಪ್ರಾಡಕ್ಟ್ ತಗೊಂತ ಹೇಳಿದ್ರೆ 1 ಯೂನಿಟ್ ಅಂತ ಹೇಳ್ತೀವಿ. 12 ಮಂತ್ಸ್ ಕಂಟಿನ್ಯೂ ಪ್ರಾಡಕ್ಟ್ನ ತಗೊಂಡ್ರವರು 12 ಪ್ರಾಡಕ್ಟ್ ಆಯಿತು. ಅವ್ರಿಗೆ ನಾವು ಗೋವಾ ಟ್ರಿಪ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ. 1 ನೈಟ್ 2 ಡೇಸ್ ಗೋವಾ ಟ್ರಿಪ್ನ ಕೊಡ್ತಾ ಇದ್ದೀವಿ. 24 ಮಂತ್ಸ್ 24 ಪ್ರಾಡಕ್ಟ್ ಆಯಿತು. ಸೊ ನಾವಿಲ್ಲಿ ಡೊಮ್ಯಾಸ್ಟಿಕ್ ಟ್ರಿಪ್ ಕೊಡ್ತಾ ಇದ್ದೀವಿ. ಡೊಮ್ಯಾಸ್ಟಿಕ್ ಟ್ರಿಪ್ 2 ನೈಟ್ 3 ಡೇಸ್, ಗೋವಾ 1 ನೈಟ್ 2 ಡೇಸ್ ಕೊಡ್ತಾ ಇದ್ದೀವಿ. ಮತ್ತು 36 ಮಂತ್ ಅಂತ ಹೇಳಿದ್ರೆ 3 ವರ್ಷ ಆಯಿತು. ಸೊ ಪ್ರಾಡಕ್ಟ್ ತೊಗೊಂಡು ಯೂಸ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಿಲ್ಲ ಅವರು, ಅವ್ರಿಗೆ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಕೊಡ್ತಾ ಇದ್ದೀವಿ 3 ನೈಟ್ 4 ಡೇಸ್. ಇದು ಲ್ಯಾಂಡ್ ಪ್ಯಾಕೇಜ್ ಇರುತ್ತೆ ಸ್ನೇಹಿತರೆ. ಲ್ಯಾಂಡ್ ಪ್ಯಾಕೇಜ್ ಅಂತ ಹೇಳಿದ್ರೆ, ಹೋಗೋವಂಥ ಬರೋವಂಥ ಟ್ರೈನ್ ಟಿಕೆಟ್ ಆಗಿರಲಿ, ಬಸ್ ಟಿಕೆಟ್ ಆಗಿರಲಿ, ಫ್ಲೈಟ್ ಟಿಕೆಟ್ ಆಗಿರಲಿ, ಅದು ನಾವು ಮಾಡ್ಕೋಬೇಕು. ಕಂಪ್ನಿ ಕಡೆಯಿಂದ ಲ್ಯಾಂಡ್ ಪ್ಯಾಕೇಜ್ ಇರುತ್ತೆ. ಹೋಟೆಲ್ ಸ್ಟೇ ಆಗಿರ್ಬೋದು, ಸೈಟ್ ಸೀಯಿಂಗ್ ಆಗಿರ್ಬೋದು, ಅಲ್ಲಿ ಓಡಾಡಲಿಕ್ಕೆ ಕಾರ್ ಆಗಿರ್ಬೋದು, ಊಟ ತಿಂಡಿ ಎಂಜಾಯ್ಮೆಂಟ್ಸ್ ಅಮ್ಯುನಿಟೀಸ್ ಎಲ್ಲನೂ ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಇದು ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಒಂದು ಸಂಸ್ಥೆ ಸ್ನೇಹಿತರೆ. ಜೊತೆಗೆ ಯಾರದೆಲ್ಲ ರೀಪರ್ಚೇಸ್ ಬರುತ್ತೆ, 10% ನಮಗೆ ರೀಪರ್ಚೇಸ್ ಬರುತ್ತೆ. 10%, 20% ಅಂದರೆ 250 ರೂಪೀಸ್ ಆಯಿತು, 10% ಅಂತ 125 ರೂಪಾಯಿ ಆಯಿತು ಸ್ನೇಹಿತರೆ. ಇದು ಕೂಡ ಬೈನರಿ ಅಂದರೆ ಮ್ಯಾಚಿಂಗ್ ಅಲೈನ್ ಬೋನಸ್ಗೆ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ, 5th ಫ್ರಾಂಚೈಸಿ ಪಾರ್ಟ್ನರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಫ್ರಾಂಚೈಸಿ ಪಾರ್ಟ್ನರ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಹ್ಯೂಜ್ ಅಮೌಂಟ್ ಆಗಬೇಕು, 1 ಲಕ್ಷ ಆಗಬೇಕು, 2 ಲಕ್ಷ ಆಗಬೇಕು, 10 ಲಕ್ಷ ಆಗಬೇಕು, 25 ಲಕ್ಷ ಆಗಬೇಕಂತ ಇಲ್ಲ ಸ್ನೇಹಿತರೆ. ಓನ್ಲಿ 25,000 ರೂಪೀಸ್ ನೀವು ನಮ್ಮ ಕಂಪ್ನಿಯಿಂದ ಫ್ರಾಂಚೈಸಿ ಪಾರ್ಟ್ನರ್ ಆಗಿ ತಗೋಬೋದು. ಒಂದು ಪ್ರಾಡಕ್ಟ್ ನೋಡಿ, ನಮ್ಮ ಕಂಪ್ನಿಯ MRP ಬಂದು ಒಂದು ಪ್ರಾಡಕ್ಟು 1277 ಆಗಿರುತ್ತೆ. ಸೊ ಫ್ರಾಂಚೈಸಿ ಪಾರ್ಟ್ನರ್ಗೆ ಒಂದು ಪ್ರಾಡಕ್ಟು 1,000 ರೂಪಾಯಿಗೆ ಸಿಗುತ್ತೆ. ಸ್ಪಾಟ್ ಕಮಿಷನ್ 277 ರೂಪೀಸ್ ಆಯಿತು. ಬಟ್ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, 25,000 ರೂಪಾಯಿಗೆ 25 ಪ್ರಾಡಕ್ಟನ್ನು ನಾವು ಅವರಿಗೆ ತಲುಪಿಸ್ತೀವಿ ಸ್ನೇಹಿತರೆ. ಮತ್ತು 277 × 25 ಲೆಕ್ಕ ಹಾಕಿದ್ರೆ ನಿಯರ್ ಟು 7,000 ರೂಪೀಸು ಪೇಔಟ್ ಬರುತ್ತೆ. ಸ್ಪಾಟಲ್ಲಿ ಪೇಔಟ್ ಬರುತ್ತೆ. 25,000 ರೂಪಾಯಿಗೆ ಪ್ರಾಡಕ್ಟು ಕೊಟ್ಟು 7,000 ರೂಪಾಯಿ ಸ್ಪಾಟ್ ಕಮಿಷನ್ ಬರುತ್ತೆ. ಮತ್ತು ಅವರ ಕ್ಯಾಪಿಂಗ್ ಲಿಮಿಟ್ 3,500 ರೂಪಾಯಿ ಆಗುತ್ತೆ. ಒಂದು ಐಡಿ ಫ್ರಾಂಚೈಸಿ ಪಾರ್ಟ್ನರ್ ತೊಗೊಂಡ್ರೆ 3,500 ರೂಪಾಯಿ ಆಯಿತು. 1,05,000 ರೂಪಾಯಿ ಆಯಿತು 30 ದಿನಕ್ಕೆ. ಅದೇ ರೀತಿ 2 ಐಡಿ ಮಾಡಿಕೊಂಡೆ, 3 ಐಡಿ ಮಾಡಿಕೊಂಡೆ, ಸೊ 5 ಐಡಿ ಮಾಡಿಕೊಂಡೆ, 5,20,000 ರೂಪಾಯಿ ನೀವು ಆರಾಮಾಗಿ ಸಂಪಾದನೆ ಮಾಡುವಂಥ ಅವಕಾಶ. ಸ್ಮಾಲ್ ಕಾನ್ಸೆಪ್ಟ್, ಹ್ಯೂಜ್ ಅಮೌಂಟಲ್ಲಿ ನಾವು ಅರ್ನಿಂಗ್ಸ್ನ ಮಾಡ್ಬೋದು. ಮತ್ತು ಫ್ರಾಂಚೈಸಿ ಪಾರ್ಟ್ನರ್ 12 ಮಂತ್ಸಲ್ಲೂ ಕೂಡ ಆ ಐಡಿ ಆಕ್ಟಿವ್ ಇರುತ್ತೆ, ಇನ್ಆಕ್ಟಿವ್ ಆಗಲ್ಲ. ಮತ್ತು ಇನ್ನೊಂದು ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ಕಂಡೀಷನ್ನು ಇಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಸರ್ ಮಾಡೋಕ್ಕೆ, ರಿಫಂಡ್ ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಾವು 1 ವರ್ಷ ಆದಮೇಲೆ ರಿಫಂಡ್ ಕೂಡ ಮಾಡ್ಕೊಳ್ತೀವಿ. ಇದು ನಮ್ಮ ಕಂಪ್ನಿಯ ಫಸ್ಟ್ ಸ್ಪಾನ್ಸರ್ ಬೋನಸ್ ಇರುತ್ತೆ, 50-50 ಇರುತ್ತೆ. ಮ್ಯಾಚಿಂಗ್ ಇನ್ ಮತ್ತು ಅಲೈನ್ ಬೋನಸ್ಗೆ 20% ಪೇಔಟ್ ರಿಲೀಸ್ ಆಗುತ್ತೆ, 250 ಬೈನರಿ ಮ್ಯಾಚ್ ಆಗುತ್ತೆ. ಮತ್ತು ಲೀಡರ್ಶಿಪ್ ಇನ್ಕಮ್ 10% ಎವ್ರಿ ಡೈರೆಕ್ಟ್ ಸ್ಪಾನ್ಸರ್ ಪೇಔಟ್ ಬರುತ್ತೆ ನಮಗೆ. ರೀಪರ್ಚೇಸ್ ಇನ್ಕಮ್ ಯೂಸರ್ಸ್ಗೆ ಗೋವಾ ಟ್ರಿಪ್ ಇದೆ, ಡೊಮೆಸ್ಟಿಕ್ ಟ್ರಿಪ್ ಇದೆ, ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ ಇದೆ, ಜೊತೆಗೆ 10% ಪೇಔಟ್ ಕೂಡ ಬರುತ್ತೆ. ಫ್ರಾಂಚೈಸಿ ಪಾರ್ಟ್ನರ್ ಅಂತ 25,000 ರೂಪಾಯಿ ಕೊಟ್ಟರೆ 20,000 ಪ್ರಾಡಕ್ಟ್ನ ಪರ್ಚೇಸ್ನ ಮಾಡ್ಕೋಬೋದು. ಮತ್ತು 277 ರೂಪೀಸ್ ಅವ್ರಿಗೆ ಸ್ಪಾಟ್ ಕಮಿಷನ್ ಬರುತ್ತೆ. 25 ಪ್ರಾಡಕ್ಟ್ಗೆ 7,000 ರೂಪಾಯಿ ಅವರಿಗೆ ಸ್ಪಾಟ್ ಕಮಿಷನ್ ಬರುತ್ತೆ ಸ್ನೇಹಿತರೆ. ಜೊತೆಗೆ ಅವಾರ್ಡ್ ಆ್ಯಂಡ್ ರಿವಾರ್ಡ್
ಅವಾರ್ಡ್, ಒಂದು ಸಣ್ಣ ಕಾನ್ಸೆಪ್ಟ್ ಅಲ್ಲಿ ಹ್ಯೂಜ್ ಇನ್ಕಮ್ ಇರುವಂತ ಕಾನ್ಸೆಪ್ಟ್ ಅಲ್ಲಿ ಅವಾರ್ಡ್ ರಿವಾರ್ಡ್ ಇಟ್ಟಿದ್ದೀವಿ ಸ್ನೇಹಿತರೆ. ನಾವು ಫಸ್ಟ್ ರಿವಾರ್ಡ್ ಬಂದು ಯಾರೆಲ್ಲ 25,000 ಅರ್ನಿಂಗ್ಸ್ ಮಾಡ್ತಾರೆ ಅವ್ರಿಗೆ ಸರ್ಟಿಫಿಕೇಟ್ ಮೂಮೆಂಟ್ ಕೊಡ್ತೀವಿ. ಮತ್ತೆ ಎರಡನೇ 50,000 ರುಪೀಸ್ ಇನ್ಕಮ್ ಮಾಡೋರಿಗೆ ನಾವು ಟಿ ಶರ್ಟ್ ಸರ್ಟಿಫಿಕೇಟ್ ಮತ್ತೆ ಮೂಮೆಂಟೋ ಕೊಡ್ತೀವಿ. ಮತ್ತೆ 1 ಲಕ್ಷ ಸಂಪಾದನೆ ಮಾಡೋರಿಗೆ ಬ್ಯಾಗ್ ಸರ್ಟಿಫಿಕೇಟ್ ಮೂಮೆಂಟೋ ಇರುತ್ತೆ. 2.5 ಲಕ್ಷ ರೂಪಾಯಿ ನೀವು ಅರ್ನಿಂಗ್ಸ್ ಮಾಡಿದ್ರೆ ಲಕ್ಸುರಿಯಸ್ ರೆಸಾರ್ಟ್ ಟ್ರಿಪ್ ಇರುತ್ತೆ. ಮತ್ತೆ 5 ಲಕ್ಷ ಅರ್ನಿಂಗ್ಸ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಟ್ರಿಪ್ ಕೊಡ್ತೀವಿ 3 nights 4 days ನಿಮಗೆ. ಮತ್ತೆ ಗ್ಲೋಬಲ್ ಅಚೀವರ್ ಅಂತ ಹೇಳ್ತೀವಿ, 10 ಲಕ್ಷ ಸಂಪಾದನೆ ಮಾಡಿದ್ರೆ ಎಕ್ಸ್ಕ್ಲೂಸಿವ್ ಇಂಟರ್ನ್ಯಾಷನಲ್ ಅಚೀವರ್ ಅಂತ ಹೇಳ್ತೀವಿ, ಅವರಿಗೆ ದುಬೈ ಸಿಂಗಾಪುರ್ ಆಗಿರ್ಬೋದು. ಇದು ನಮ್ಮ ಕಂಪ್ನಿಯ ಕಾನ್ಸೆಪ್ಟ್ ಆಗಿರುತ್ತೆ ಸ್ನೇಹಿತರೆ. ಇವತ್ತು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಾನು ಕೂಡ ಬಿಸ್ನೆಸ್ ಆಗಿ ನಾನು ತಗೊಂಡೆ. ಯಾಕೆ ಮಾಡಬಾರ್ದು? ಯಾಕೆ ಪೂರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ರಿಚ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾರು ಬೇಕಾದರೂ ಕೂಡ, ಒಂದು ಸ್ಟೂಡೆಂಟ್ಸು, ಒಂದು ಹೌಸ್ ವೈಫು, ನನಗೆ ಇನ್ಕಮ್ ಬೇಕು ಸರ್, ನಾನು ಕೂಡ ಈ ಒಂದು ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಬೇಕು, ನಾನು ಅಚೀವ್ಮೆಂಟ್ ಮಾಡಬೇಕು, ಹ್ಯೂಜ್ ಅಮೌಂಟ್ ಇಲ್ಲ ಸರ್, ನಾನು ಗೋಲ್ಡ್ ಇಡಬೇಕು ಸರ್, ನಾನು ಸಂಘದಲ್ಲಿ ಸಾಲ ತಗೋಬೇಕು ಸರ್, ನಾನು ಲೋನ್ ತಗೋಬೇಕು ಸರ್, ನಾನು EMI ತಗೋಬೇಕಂತ ಏನಿಲ್ಲ. ಒಂದು ಊಟ ಮಾಡುವಂಥ ಕಾಸ್ಟ್, ಒಂದು 2-3 ಜನ ಒಂದು ರೆಸ್ಟೋರೆಂಟಲ್ಲಿ ತಿನ್ನುವಂಥ ಒಂದು ಕಾಸ್ಟಿಂದ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಪರ್ ಐಡಿ 75,000 ರೂಪಾಯಿ ಸಂಪಾದನೆ ಮಾಡ್ಬೋದು. 2 ಐಡಿಸಲ್ಲಿ 1.5 ಲಕ್ಷ ಸಂಪಾದನೆ ಮಾಡ್ಬೋದು. 3 ಐಡಿಸ್ ನೀವು 2,25,000 ರುಪೀಸ್ ಅಚೀವ್ಮೆಂಟ್ನ ಮಾಡ್ಬೋದು. ಇವತ್ತು ನಾವು ಏನೆಲ್ಲ ನಿರ್ಧಾರ ತಗೊಂಡಿದ್ದೀವಿ 100% ಒಂದು ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀವಿ. ಲಾಂಗ್ ಟರ್ಮ್ ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ಇರುವಂಥ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿಯಲ್ಲಿ ನಾವು ಕಾಲಿಟ್ಟಿದ್ದೀವಿ. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಲಾಗಿನ್ ಆಗಿರಲಿ ಸಿಂಗಲ್ ಪ್ರಾಡಕ್ಟ್ ಡೆಲಿವರಿ ಮಾಡಬೇಕಾ, ಸಿಂಗಲ್ ಪ್ರಾಡಕ್ಟ್ ಡೆಲಿವರಿ ಮಾಡ್ತಾ ಇದ್ದೀವಿ. ಮತ್ತು 1277 ಅಲ್ಲಿ GST ಇನ್ಕ್ಲೂಡೆಡ್ ಇರುತ್ತೆ. ಮತ್ತು ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ಪ್ಲಾನ್, ಅನ್ಲಿಮಿಟೆಡ್ ಇನ್ಕಮ್ ಮಾಡ್ಬೋದು. ನಿಮ್ಮ ಐಡಿಗೆ ನೀವೇ ಬಾಸ್, ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು. ಇವತ್ತೇ ಡಿಸಿಷನ್ ತಗೊಳ್ಳಿ. ವಿ ಆರ್ ವಿತ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.